ವೆಲ್ಕಮ್ ಟು SGB ಗೌಡಾಸ್ ರೆಸಿಪೀಸ್ ಚಾನಲ್. ಅಕ್ಕಿ ಹಿಟ್ಟಿನಿಂದ ಹಪ್ಪಳ ಮಾಡೋದೇಗೆ ನೋಡೋಣ ಬನ್ನಿ. ನಾವಿಲ್ಲಿ ಸಂಡಿಗೆ ಮಾಡಿ ಉಳಿದಿರೋ ಅಕ್ಕಿ ಹಿಟ್ಟಿನಿಂದ ಹಪ್ಪಳ ಕೂಡ ಮಾಡಿದ್ದೀವಿ. ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಸೋಡಾ, ಪೌಡ್ರು ಮಾಡಿ ಇಟ್ಕೊಂಡಿರೋ ಜೀರಿಗೆ ಇಷ್ಟನ್ನು ಸೇರಿಸಿ ನೀರು ಕಾಯಲು ಬಿಟ್ಟಿದ್ದೀವಿ. ನೀರು ಕಾದ ನಂತರ ಸ್ವಲ್ಪನೇ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೀವಿ. ಹಿಟ್ಟು ಈ ಹದದಲ್ಲಿ ಇರಬೇಕು. ಬೆಂದಿರುವ ಹಿಟ್ಟನ್ನು 2 ಕೋಲಿನಿಂದ ತಿರುಗಿಸ್ಕೊಂಡಿದ್ದೀವಿ. ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಕಲ್ ಮೇಲೆ ಒಸ್ಕೊಂಡು ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿರೋದು ಏಕೆ ಅಂದರೆ ಹಿಟ್ಟು ಬಿಸಿ ಆರೋದ್ರೆ ಹಪ್ಪಳ ಚೆನ್ನಾಗಿ ಬರೋಲ್ಲ, ಅದಕ್ಕೆ. ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಸಣ್ಣ ಉಂಡೆ ಮಾಡಿ ಹಪ್ಪಳ ಒತ್ತೋ ಪ್ರೆಸ್ಸಲ್ಲಿ ಈ ಥರ ಕವರ್ ಹಾಕೊಂಡು ನೀರು ಸರ್ವಿ ಒಂದೊಂದೇ ಉಂಡೆಗಳನ್ನು ಇಟ್ಕೊಂಡು ಹಪ್ಪಳ ಒತ್ಕೊಂಡಿದ್ದೀವಿ. ಒತ್ತಿರೋ ಹಪ್ಪಳನ ಒಂದು ಕಾಟನ್ ಬಟ್ಟೆ ಮೇಲೆ ತೆಳ್ಳಗೆ ನೀರು ಚಿಮ್ಕಿಸಿ ಹಾಕ್ಕೊಂಡಿದ್ದೀವಿ. ಹಪ್ಪಳನ ಮಾರನೇ ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀವಿ. ಒಣಗಿರೋ ಹಪ್ಪಳನ ಕಾದಿರೋ ಎಣ್ಣೆ ಒಳಗಡೆ ಹಾಕಿ ಕರ್ಕೊಂಡಿದ್ದೀವಿ. ಈಗ ಅಕ್ಕಿ ಹಿಟ್ಟಿನ ಹಪ್ಪಳ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.